ಹಾಯ್ ಫ್ರೆಂಡ್ಸ್, ಗೋಲ್ಡನ್ ನೀಡಲ್ ಚಾನಲ್ಗೆ ಸ್ವಾಗತ. ಇವತ್ತು ಇನ್ನೆರಡೇ ಇದೆ ಪೇಪರ್ ವರ್ಕು. ಅವೆರಡು ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟು ಥ್ರೆಡ್ ಹಾಕೋದು ಹೇಗೆ, ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದೆರಡು ಫೈನಲ್ ಇದೆ ನೋಡಿ. ಇದೆರಡು ಫೈನಲ್ ನೀವು ಕಲ್ತಾದ್ಮೇಲೆ ಕಂಟ್ರೋಲ್ ಪೂರ್ತಿಯಾಗಿ ಬರುತ್ತೆ ಅಂತಲೇ ಅರ್ಥ. ನೆಕ್ಸ್ಟು ಥ್ರೆಡ್ ಹಾಕೋದು ಹೇಗೆ, ಸ್ಟಿಚಿಂಗ್ ಮಾಡೋದು ಹೇಗೆ ಹಂತ ಹಂತವಾಗಿ ಬ್ಲೌಸು ಎಲ್ಲ ಹಂಗೆ ಹೇಳ್ಕೊಳ್ತಾ ಹೋಗ್ತೀನಿ. ಈಗ ಈ ಪೇಪರ್ ವರ್ಕು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗು ಇಲ್ಲಿ ಕರ್ವ್ ಇದೆಯಲ್ವಾ, ಅಲ್ಲಿಂದ ಸ್ಟಾರ್ಟ್ ಮಾಡಿ ತಿರ್ಸ್ಕೊತಾ ಹೋಗಬೇಕು. ಅದಕ್ಕೆ ಹೇಳಿದ್ದು ಸಿಂಗಲ್ ಫಸ್ಟು ಸ್ಟಾರ್ಟಿಂಗ್ ನಾನು ಹೇಳ್ಕೊಟ್ನಲ್ಲ, ನೀಡಲ್ ಹಾಕ್ತೆ ಒಂದೊಂದೇ ನೀಡಲ್ ಇಳಿಸ್ಬೇಕು ಅಂತ. ಅದು ಇದಕ್ಕೆ ಯೂಸ್ ಆಗುತ್ತೆ ನೋಡಿ. ಅದನ್ನು ಕಲಿತ್ರೆ ಕಂಟ್ರೋಲು ಇದಕ್ಕೆ ಯೂಸ್ ಆಗುತ್ತೆ. ಸಿಂಗಲ್ ಒಂದೊಂದೇ ನೀಡಲ್ ಇಳಿಸ್ಕೊಂಡು ಮಾಡ್ಬೋದು ನೋಡಿ. ಕಂಪ್ಲೀಟ್ ಆಯ್ತು, ಇದು ಒಂದು ಕಂಪ್ಲೀಟ್ ಆಯಿತು. ನೆಕ್ಸ್ಟು ನೀವು ಅದನ್ನು ಕಂಟ್ರೋಲ್ ಸ್ಟಾರ್ಟಿಂಗಲ್ಲಿ ನೀವು ಒಂದೊಂದೇ ನೀಡಲ್ ಇಳಿಸೋದನ್ನ ನೀವು ಕಲ್ತಿದ್ರೆ ಇದು ಈಸಿ ಆಗುತ್ತೆ ನಿಮಗೆ. ನೀವು ಕಲೀಲಿಲ್ಲ ಅಂದರೆ ಇದು ಸ್ವಲ್ಪ ಟಫ್ ಆಗುತ್ತೆ. ಒಂದೊಂದೇ ನೀಡಲ್ ಇಳಿಸೋದನ್ನ ಕಲಿಬೇಕು. ಆವಾಗ ನೀಟಾಗಿ ತಿರುಗಿಸ್ಕೊತಾ ಪ್ರೆಷರ್ ಪುಟ್ ಎತ್ತಿ ತಿರುಗಿಸ್ಕೊಂಡು, ಇದಕ್ಕೆ ಪ್ರೆಷರ್ ಪುಟ್ ಅಂತಾರೆ, ಗೊತ್ತಿರ್ಬೋದು. ಪ್ರೆಷರ್ ಪುಟ್ನ ಎತ್ತಿ ತಿರುಗಿಸ್ಕೊಂಡು ನೀಟಾಗಿ ಮಾಡಬೇಕಾಗತ್ತೆ. ಹುಷಾರಾಗಿ ಮಾಡಬೇಕು, ಇಲ್ಲ ಅಂದರೆ ಮತ್ತೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಇದು ಕಲಿಯೋಕ್ಕಲ್ವಾ, ಹೋದ್ರೂ ಪರವಾಗಿಲ್ಲ, ನೀವು ಮತ್ತೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೇಮ್ ಇದೇ ಥರ ಬರೋವರೆಗೂ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆ ಕಡೆ ಈ ಕಡೆ ಹೋದರೆ ಯೂಸ್ ಇಲ್ಲ, ಅಂದರೆ ಕಲಿತಿಲ್ಲ ಕಂಟ್ರೋಲು ಸರಿಯಾಗಿ, ಇನ್ನೂ ಕಂಟ್ರೋಲ್ ಬರಲ್ಲ ಅಂತ ಆ ಥರ ಅರ್ಥ ಆಗುತ್ತೆ. ಅದಕ್ಕೆ ನೀವು ಕಂಟ್ರೋಲ್ ಒಂದೊಂದು ನೀಡಲ್ಲಿ ಇಳಿಸೋದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದು ಈಸಿಯಾಗಿ ಬಂದುಬಿಡುತ್ತೆ. ಗಾರ್ಮೆಂಟ್ಸಲ್ಲಿ ಏನಾದರೂ ಹೆಲ್ಪರ್ ಕೆಲಸ ಮಾಡ್ತಾಯಿದ್ದು, ನಾನು ಟೈಲರ್ ಆಗಬೇಕು ಅಂದ್ಕೊಂಡಿದ್ರೆ ಅದಕ್ಕೆಲ್ಲ ಇದು ಯೂಸ್ ಆಗುತ್ತೆ. ಕಲ್ತ್ಕೊಬೋದು ಆರಾಮಾಗಿ. ಟ್ರೈನಿಂಗ್ ಮಿಷಿನ್ ತೊಗೊಂಡು ಮನೇಲೇ ಪ್ರಾಕ್ಟೀಸ್ ಮಾಡಿಕೊಂಡು ಟ್ರೈನಿಂಗ್ ತೊಗೊಬೋದು. ಆರಾಮಾಗಿ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಬೋದು. ಬ್ಲೌಸ್ ಹೊಲಿಯೋದೆಲ್ಲ ಕಲ್ತ್ಕೊಂಡ್ರೆ ಆರಾಮಾಗಿ ದಿನಕ್ಕೆ ಒಂದು ಬ್ಲೌಸ್ ಹೊಲ್ಕೊಂಡ್ರೂ ಸಾಕಾಗುತ್ತೆ. 300 ರೂಪಾಯಿ 400 ರೂಪಾಯಿ ಬರುತ್ತೆ. ಆರಾಮಾಗಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಒಂದೊಂದು ಬ್ಲೌಸ್ ಹೊಲ್ಕೊಂಡು ಹೋದ್ರೂ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳ ಕಡೆ ಇದೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ. ಮಿಷಿನ್ ತೊಗೊಂಡು ಆರಾಮಾಗಿ ಮಾಡ್ಬೋದು. ಲೆಗ್ ಮಿಷಿನಲ್ಲೂ ಮಾಡ್ಬೋದು, ಬಟ್ ಲೆಗ್ ಮಿಷಿನ್ಗಿಂತ ಈ ಮಿಷಿನ್ ಬೆಟರು ನೋಡಿ. ಇದು ಕಂಪ್ಲೀಟ್ ಆಯಿತು, ಒಂದು ಪೇಪರು ನೋಡಿ. ನಂದು ಒಂದು ನೀಡಲ್ ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ, ಚೆನ್ನಾಗಿ ಬಂದಿದೆ. ನೀವು ಅದೇ ರೀತಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಲಾಸ್ಟು ಇದು ಸರ್ಕಲ್ ಇದೆ. ಒಂದು ಕಂಪ್ಲೀಟ್ ಆಯಿತು ಸರ್ಕಲ್ಲು. ಲೆಗ್ ಮಿಷಿನ್ ಏನಂದರೆ ನಿಮಗೆ ತುಳಿದು ಕಾಲು ನೋವು ಬರುತ್ತೆ. ಅದಕ್ಕೆ ಮೋಟ್ರು ಫಿಕ್ಸ್ ಮಾಡ್ಕೋಬೋದು, ಬಟ್ ಅದಕ್ಕಿಂತ ಇದು ಫಿನಿಶಿಂಗ್ ಎಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಮಿಷಿನ್ ಕಲಿಬೇಕು ಅಥವಾ ಈ ಮಿಷಿನ್ ತೊಗೋಬೇಕು ಅನ್ನೋರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನನಗೂ ಖುಷಿ ಆಗುತ್ತೆ. ನಾನು ಏನೋ ಒಂದು ಹೇಳ್ಕೊಡ್ತಾ ಇದ್ದೀನಿ, ನನ್ನಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ತಿದೆ ಅನ್ನೋದು ನನಗೂ ಒಂದು ಖುಷಿ ಕೊಡುತ್ತೆ. ಟೈಲರ್ ಆಗಬೇಕು ಅಂತ ಎಷ್ಟೊಂದು ಜನಕ್ಕೆ ಕನಸಿರುತ್ತೆ. ನಮ್ಮ ಬ್ಲೌಸ್ ಅಟ್ಲೀಸ್ಟ್ ನಮ್ಮ ಬ್ಲೌಸ್ ಆದರೂ ನಾವೇ ಹೊಲ್ಕೊಬೇಕು ಅಂತ ತುಂಬ ಎಫರ್ಟ್ ಹಾಕೋರು ಇರ್ತೀರ. ಮಿಷಿನ್ ತೊಗೋಬೇಕು ಆದರೆ ಏನು ಮಾಡೋದು ಅಂತ ಯೋಚನೆಗಳಿರುತ್ತೆ ಒಬ್ಬೊಬ್ರಿಗೆ. ಕಲಿಬೋದಾ, ಏನು ನಮ್ಗೆ ಬರುತ್ತಾ, ಇಲ್ಲ ಮಿಷಿನ್ ತೊಗೊಂಡ್ರೆ ಹೆಂಗೆ, ಆ ಮಿಷಿನ್ ಹೆಂಗಿರುತ್ತೋ ಏನೋ ಅಂತ. ಏನಿಲ್ಲ, ಆರಾಮಾಗಿ ತೊಗೊಂಡು ನಾನು ಹೇಳ್ಕೊಟ್ಟಿರೋ ಪ್ರಕಾರ ನೀವು ಮಾಡ್ತಾ ಹೋದರೆ ಕಂಟ್ರೋಲು ಆರಾಮಾಗಿ ಬಂದ್ಬಿಡುತ್ತೆ ನಿಮಗೆ.
ಕಂಪ್ಲೀಟ್ ಆಯಿತು ನೋಡಿ. ಒಂದು ನೀಡಲ್ ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ. ಮತ್ತು ನಾನು ಕೈಯಲ್ಲಿ ತಿರುಗಿಸ್ಕೊಂಡಿಲ್ಲ. ಪ್ರೆಷರ್ ಪುಟ್ ಎತ್ತಿ ಅಂದರೆ ಕಾಲಲ್ಲಿ ಪ್ರೆಷರ್ ಪುಟ್ ಎತ್ತೋದಿರುತ್ತಲ್ಲ, ಅದರಲ್ಲಿ ಎತ್ತಿ ತಿರುಗಿಸ್ಕೊಂಡು ಮಾಡಿದ್ದೀನಿ. ಕೈಯಲ್ಲಿ ಸಹಾಯ ತೊಗೊಂಡಿಲ್ಲ ನಾನು. ಅಂದರೆ ವೀಲ್ ತಿರುಗಿಸ್ಕೊಂಡು ನಾನು ಮಾಡಿಲ್ಲ. ವೀಲ್ ಯಾವುದೇ ಕಾರಣಕ್ಕೂ ತಿರುಗಿಸ್ಕೊಂಡು ಮಾಡಿಲ್ಲ. ಒಂದೊಂದೇ ನೀಡಲ್ ಇಳಿಸ್ಕೊಂಡೇ ಮಾಡಿದ್ದೀನಿ. ಅದು ಕಂಟ್ರೋಲ್ ಇಂಪಾರ್ಟೆಂಟ್. ಮೇನ್ ನಿಮಗೆ ಕಂಟ್ರೋಲ್ ಇಂಪಾರ್ಟೆಂಟ್. ಇದನ್ನು ಕಲ್ತ ನಂತರನೇ ನೆಕ್ಸ್ಟ್ ನೀವು ಥ್ರೆಡ್ ಹಾಕಿ ಸ್ಟಿಚಿಂಗ್ ಮಾಡ್ಬೋದು. ಬೇರೆ ಯಾವುದೇ ಒಂದು ಸ್ಟಿಚ್ ಹಾಕಬೇಕು ಅಂದರೆ, ಒಂದು ಆಲ್ಟ್ರೇಷನ್ ಸ್ಟಿಚ್ ಹಾಕಬೇಕು ಅಂದ್ರೂ ಕಂಟ್ರೋಲ್ ಇರಲೇಬೇಕು. ಇಲ್ಲಾಂದರೆ ಒಂದು ಸುಮ್ಮನೆ ಹಿಂಗೆ ಹೊಲಿತು ಅಂತಂದರೆ ಅದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಕಂಟ್ರೋಲ್ ಇಂಪಾರ್ಟೆಂಟು ಮೇನು. ಓಕೆನಾ? ಥ್ಯಾಂಕ್ ಯು.